ಹಾಯ್ ಫ್ರೆಂಡ್ಸ್, ಕೂಬಿ ಕಿಚನ್ಗೆ ಸ್ವಾಗತ. ಇವತ್ತು ತೆಂಗಿನಕಾಯಿ ಹಾಕಿ ರಸಮ್ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ರಸಮ್ ಚಳಿಗಾಲಕ್ಕೆ, ಮಳೆಗಾಲಕ್ಕೆ ಮತ್ತು ಅನ್ನ ಮುದ್ದೆ ಎಲ್ಲ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ತರಕಾರಿ ಇಲ್ದಿರೋ ಟೈಮಲ್ಲಿ ಮಾಡ್ಕೊಳ್ಳಿ. ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ 1 ದೊಡ್ಡ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಆಮೇಲೆ ಒಂದು 10 ಎಸಳಷ್ಟು ಬೆಳ್ಳುಳ್ಳಿ, ಒಂದು 4 ಖಾರದ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಆಮೇಲೆ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ಹಾಕ್ಕೋಬೇಕು. ಆಮೇಲೆ ಇದೆಲ್ಲ ನೀಟಾಗಿ ಚಿಕ್ಕ ಊರಿನಲ್ಲಿ ಸ್ವಲ್ಪ ಎಲ್ಲ ಹುರ್ಕೋಬೇಕು, ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದು ಹುರಿದಿದ್ದೆಲ್ಲ ತಣ್ಣಗಾದ್ಮೇಲೆ ಒಂದು ಚಿಕ್ಕ ಜಾರಿಗೆ ಹಾಕ್ಕೊಂಡೆಲ್ಲ ನೈಸಲ್ಲಿ ರುಬ್ಕೋಬೇಕು. ಹಾಕ್ಕೊಂಡಿದ್ದೀನಿ ಎಲ್ಲ, ಇವಾಗ ನೈಸಲ್ಲಿ ರುಬ್ಕೋತೀನಿ. ರುಬ್ಬಿದ್ದು ಆಯಿತು ನೋಡಿರಿ, ಈ ಥರ ಚಟ್ನಿ ಥರ ರುಬ್ಕೋಬೇಕು. ತರಿಯಾಗಿ ರುಬ್ಕೋಬಾರ್ದು, ಇದು ನೈಸಲ್ಲೂ ಬೇಡ, ಈ ಥರ ರುಬ್ಬಿದ್ರೆ ಸಾಕು. ಮತ್ತು ಅದೇ ಪಾತ್ರೆನ ಗ್ಯಾಸ್ ಹಚ್ಬಿಟ್ಟು ಅದೇ ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, 1 ಮೆಣಸು ಪೀಸ್ ಮಾಡಿದ್ದೀನಿ, 1-2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, ಇದೆಲ್ಲ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಇಂಗು ಹಾಕ್ಕೊಂಡು ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಒಂದು 10 ಬೆಳ್ಳುಳ್ಳಿನ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಸೀಳಿ ಇಟ್ಕೊಂಡಿದ್ದೀನಿ. ಜಜ್ಜಿದ್ರೂ ಆಗುತ್ತೆ, ಈ ಥರ ಸೀಳ್ಕೊಂಡ್ರೂ ಆಗುತ್ತೆ. ಅದನ್ನು ಹಾಕ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ 2 ಟೊಮೊಟೊ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಈ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ಕೂಡ ಚಿಕ್ಕ ಊರಿನಲ್ಲಿ 1-2 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು, ಮೆತ್ತಗಾಗಬೇಕು ಟೊಮೊಟೊ ಎಲ್ಲ. ಆಮೇಲೆ ಒಂದು ಅರ್ಧ ಬೌಲಷ್ಟು ಹುಣಸೆ ಹಣ್ಣಿನ ರಸ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ 1-2 ನಿಮಿಷ ಚೆನ್ನಾಗಿ ಟೊಮೊಟೊ ಎಲ್ಲ ಮೆತ್ತಗಾಗಬೇಕು. ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡಬೇಕು. ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು. ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಚಳಿಗಾಲ ಮಳೆಗಾಲ ಯಾವಾಗಲೂ ತಿನ್ಬೋದು, ಅಡ್ಡಿಲ್ಲ. ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡು ಖಾರ ಇದ್ದರೆ ಸ್ವಲ್ಪ ಖಾರ ಬ್ಯಾಲೆನ್ಸ್ ಮಾಡುತ್ತೆ ಬೆಲ್ಲ ಹಾಕ್ಕೊಂಡು ನೋಡಿರಿ, ಈ ಥರ ಕುದಿಸ್ಕೊಂಡು ಬೇಯಿಸ್ಕೊಂಡಿದ್ದು 2 ನಿಮಿಷ. 2 ನಿಮಿಷ ಬೆಂದಾದಮೇಲೆ ಈ ರುಬ್ಕೊಂಡಿರ್ತಕ್ಕಂಥ ಈ ಮಸಾಲೆ ಏನಿದೆ ಅದರಲ್ಲಿ ಹಾಕ್ತಾಯಿದ್ದೀನಿ. ಎಲ್ಲ ನೀಟಾಗಿ ತೆಕ್ಕೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ಈ ಒಗ್ಗರಣೆ ಜೊತೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕ್ಲೀನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋಬೇಕು. ಗಟ್ಟಿ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ತೆಳು ಬೇಕಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ. ಈಗ ನಾನು ಗಟ್ಟಿನೂ ಅಲ್ಲ ತೆಳುನೂ ಅಲ್ಲ, ಮೀಡಿಯಮ್ಮಿಗೆ ಹಾಕ್ಕೊಂಡಿದ್ದೀನಿ ಮುದ್ದೆ ತಿನ್ನೋಕ್ಕೋಸ್ಕರ. ಈ ರೀತಿಯಾಗಿ ಮಾಡಿಕೊಂಡ್ರೆ ನೋಡಿ, ಮುದ್ದೆ ತಿನ್ಬೋದು, ಅನ್ನ ತಿನ್ಬೋದು, ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಕುದೀತಾ ಇದೆ, ಬೇಯ್ತಾ ಇದೆ, ಬೆಂದಾಗಿದೆ. ಚೆನ್ನಾಗಿ ಬೇಯಿಸ್ಬೇಕು ಇದನ್ನು. ಮಾಮೂಲಿ ಮಾಡ್ತಕ್ಕಂಥ ತಿಳಿಸಾರು ಜಾಸ್ತಿ ಬೇಯಿಸಲ್ಲ, ಕುದಿಸಲ್ಲ. ಒಂದು ಕುದಿ ಬಂದ ತಕ್ಷಣ ನೆನೆಸ್ಬಿಡ್ತೀವಿ. ಆದರೆ ಈ ತೆಂಗಿನಕಾಯಿ ಹಾಕಿದ್ರಿಂದ ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ಎಲ್ಲ ಕುದ್ದಿ ಆಯಿತು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನಾನು. ನೀವು ಅನ್ನ ಮುದ್ದೆ ಯಾವ್ದಾದ್ರು ತಿನ್ಬೋದು, ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.
ಎಲ್ಲರಿಗೂ ಧನ್ಯವಾದಗಳು.